ವೆಲ್ಕಮ್ ಟು ಯಶಸ್ವಿ ಕ್ರಿಯೇಷನ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಲೈನಿಂಗ್ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿ ನೋಡಿದ್ವಿ. ಈಗ ಈ ಒಂದು ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನೋಡೋಣ. ಫಸ್ಟ್ ಏನು ಮಾಡಿದ್ದೀವಿ, ನಾವು ಆವಾಗಲೇ ಬ್ಯಾಕನ್ನು ಕಟ್ ಮಾಡುವಾಗ ಫೋಲ್ಡಿಂಗ್ ಸೈಡು ನಮ್ಮ ಕಡೆ ಇರೋ ಥರ ಹಾಕ್ಕೊಂಡು ಓಪನಿಂಗ್ ಸೈಡು ಆ ಕಡೆ ಬರೋ ಥರ ಹಾಕ್ಕೊಂಡಿದ್ವಿ. ಇವಾಗ ಅದನ್ನ ರಿವರ್ಸ್ ಮಾಡ್ಕೊಂಡು ಏನು ಮಾಡಿದ್ದೀನಿ, ಈ ಒಂದು ಓಪನ್ ಸೈಡು ನಮ್ಮ ಕಡೆ ಬರೋ ಹಾಗೆ ಹಾಕ್ಕೊಂಡು ಒಂದು ಓಪನ್ ಸೈಡು ಫೋಲ್ಡಿಂಗ್ ಸೈಡು ಆ ಕಡೆ ಬರೋ ಥರ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫಸ್ಟ್ ಏನು ಮಾಡಬೇಕು, ಒಂದು 1/2 ಇಂಚಿಗೆ ಒಂದು ಮಾರ್ಜಿನನ್ನು ಡ್ರಾ ಮಾಡ್ಕೋಬೇಕು. ಈ ಮಾರ್ಜಿನನ್ನು ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ನೆಕ್ ಬರೋ ಕಡೆಗೆ ನೆಕ್ಕನ್ನು ಇಟ್ಟು ಜಾಯಿಂಟ್ ಬರೋ ಕಡೆಗೆ ಜಾಯಿಂಟ್ ಬರೋ ಥರ ಈ ರೀತಿ ಇಟ್ಟು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಸೇಮ್ ಮಾರ್ಕಿಂಗ್ ಮೇಲೆ ಮಾರ್ಕಿಂಗ್ ಮಾಡಿಕೊಂಡು ಇದನ್ನು ತೆಗೆದುಬಿಡೋಣ. ಇಲ್ಲಿ ಮತ್ತೆ ನೀಟಾಗಿ ಶೇಪ್ ಬರೋ ಥರ ಮಾರ್ಕಿಂಗ್ಸನ್ನು ಮಾಡ್ಕೋಬೇಕು. ಮತ್ತು ನೆಕ್ ಬಂದು ಈ ಬ್ಲೌಸಲ್ಲಿ ನಮಗೆ 6.5 ಇಂಚಿದೆ, 6 ಇಂಚಿದೆ. ಮತ್ತು ನಮಗೆ ಇದು ಇನ್ನು ಅರ್ಧ ಇಂಚು ಮಾರ್ಜಿನ್ಗೆ ಸೇರಿಸ್ಕೊಂಡು 6.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀವಿ. ಮಾರ್ಕ್ ಮಾಡಿಕೊಂಡು ನೆಕ್ಕನ್ನು ನಿಮ್ಗೆ ರೌಂಡ್ ಶೇಪ್ ಆದರೆ ರೌಂಡ್ ಶೇಪು, ಇಲ್ಲಾಂದರೆ ಸ್ವಲ್ಪ ಬ್ರಾಡಾಗಿ ಬೇಡ ಅಂದರೆ ಈ ರೀತಿ ಶೇಪನ್ನು ಕೊಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಬಂದಾಗ ಏನು ಮಾಡಿದ್ವಿ, ನಾವು ಬ್ಯಾಕಲ್ಲಿ ಕಟ್ ಮಾಡುವಾಗ 1/4 ಇಂಚಿಗೆ ಮಾರ್ಕ್ ಮಾಡಿದ್ವಿ. ಆದರೆ ಈ ಒಂದು ಫ್ರಂಟಲ್ಲಿ ಬಂದಾಗ ಏನು ಮಾಡಬೇಕು, ಇದನ್ನು 3/4 ಇಂಚಿಗೆ ಇನ್ನು ಸ್ವಲ್ಪ ಒಳಗಡೆಗೆ ತಗೋಬೇಕು ಈ ಥರ. ಮತ್ತು ಈ ಶೇಪು ಅಷ್ಟೇ, ಈ ಶೇಪ್ ಏನಿದೆ ಇದು ಮೇಲಿಂದ ಅಲ್ಲ, ಒಂದು ಅರ್ಧ ಇಂಚು ಅಥವಾ 1/4 ಇಂಚು ಬಿಟ್ಟು 1/4 ಇಂಚು ಒಳಗಡೆಗೆ ಈ ರೀತಿ ತಗೊಂಡು ಶೇಪನ್ನು ಕೊಡಬೇಕು. ಈ ರೀತಿ ಶೇಪ್ ಕೊಟ್ಟರೆ ನಮಗೆ ಬ್ಲೌಸ್ ಹಾಕ್ಕೊಂಡಾಗ ಸ್ಟಿಚ್ ಮಾಡಿ ಹಾಕ್ಕೊಂಡಾದ್ಮೇಲೆ ರಿಂಕಲ್ಸ್ ಅದು ಬರಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಬ್ಲೌಸಲ್ಲಿ ಫ್ರಂಟ್ ಲೆಂತ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಫ್ರಂಟಲ್ಲಿ ಇವಾಗ ಮಾರ್ಜಿನು ಸೇರಿಸಿ ನಾವು ಮೆಜರ್ ಮಾಡಿದಾಗ ಈ ರೀತಿ ಹೇಳ್ಕೊಂಡು ಮಾರ್ಜಿನು ಸೇರಿಸಿ ಮೆಜರ್ ಮಾಡಿದಾಗ ನಮಗೆ 3.5 ಇಂಚು ಬರ್ತಾಯಿದೆ. ಸಾರಿ 13 ಇಂಚು ಬರ್ತಾಯಿದೆ. ಈ 13 ಇಂಚನ್ನು ಏನು ಮಾಡಬೇಕು, ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 13 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳೋಣ. ಈಗ ಇಷ್ಟು ಮಾರ್ಕಿಂಗ್ಸ್ ಎಲ್ಲ ಮುಗೀತು. ಈಗ ನಾವು ಡಾಟ್ಸನ್ನು ಹಿಡಿಬೇಕು. ಆ ಡಾಟ್ಸ್ಗೆ ಯಾವ ಥರ ಮಾರ್ಕ್ ಮಾಡೋದು ಅಂತ ಹೇಳಿ ಫಸ್ಟು ತಿಳ್ಕೊಬೇಕು. ಅಂತಂದರೆ ನಾವು ಒಂದು ಚೆಸ್ಟ್ ಪಾಯಿಂಟನ್ನು ಫಸ್ಟು ನೋಡ್ಕೋಬೇಕು. ಚೆಸ್ಟ್ ಪಾಯಿಂಟನ್ನು ಯಾವ ರೀತಿ ನೋಡ್ಕೋಬೇಕು ಅಂತ ಅಂದರೆ, ಟೇಪ್ ತಗೊಂಡು ಇಲ್ಲಿ ಮೇಲೆ ಶೋಲ್ಡರ್ ಇದೆಯಲ್ವ, ಆ ಶೋಲ್ಡರನ್ನು ನಾವು ಸೆಂಟ್ರ್ ಮಾಡ್ಕೋಬೇಕು. ಈ ಶೋಲ್ಡರ್ನ ಸೆಂಟ್ರ್ ಮಾಡಿದಾಗ 3/4 ಇಂಚಿಗೆ ಬರ್ತಾಯಿದೆ. 3/4 ಅಂತಂದರೆ ಇಲ್ಲಿ 3/4 ಅರ್ಧ 1/3 ಇಂಚ್ ಏನಿದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಕಡೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ನೋಡ್ಕೋಬೇಕು. 4/4 ಇಂಚು ಬರ್ತಾಯಿದೆ. ಸೇಮ್ ಈ ಕಡೆನೂ ಅಷ್ಟೇ, ಕೆಳಗಡೆಗೆ 4/4 ಇಂಚು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಮಾರ್ಕನ್ನು ಮಾಡ್ಕೋಬೇಕು. ಯಾಕೆ ಈ ಥರ ಮಾಡ್ಕೋಬೇಕು ಅಂತಂದರೆ, ನಾವು ಸ್ಟ್ರೈಟಾಗಿ ಈ ರೀತಿ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿದ್ರೂ ಕೆಲವೊಂದು ಸರಿ 1-2 ಪಾಯಿಂಟ್ ಅಥವಾ 1 ಪಾಯಿಂಟು ಆ ಕಡೆನೋ ಈ ಕಡೆನೋ ಹೊರಟೋಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡಾಗ ಯಾವ ಕಡೆನೂ ಹೋಗಲ್ಲ. ಕರೆಕ್ಟಾಗಿ ನಾವು ಇಲ್ಲಿ ಎಷ್ಟು ಬರುತ್ತೋ ಸೇಮ್ ಅದೇ ಮೆಜರ್ಮೆಂಟು ಇಲ್ಲಿ ಸಹ ಬರುತ್ತೆ. ಈ 2 ಮಾರ್ಕಿಂಗ್ಸ್ ಏನಿದ್ದಾವೆ ಆ 2 ಮಾರ್ಕಿಂಗ್ಸನ್ನು ಇವಾಗ ನೀಟಾಗಿ ಜಾಯಿನ್ ಮಾಡ್ಕೋಬೇಕು. ಈಗ ಚೆಸ್ಟ್ ಪಾಯಿಂಟನ್ನು ನೋಡ್ಕೋಬೇಕು. ಚೆಸ್ಟ್ ಪಾಯಿಂಟ್ ನಮಗೆ ಎಲ್ಲಿ ಬರುತ್ತೆ ಅಂತ ಅಂದರೆ, ಈ ಅಳತೆ ಬ್ಲೌಸಲ್ಲಿ ಏನಿದೆ ಈ 3 ಡಾಟ್ಸ್ ಏನಿದೆ 3 ಡಾಟ್ಸು ಎಲ್ಲಿ ಜಾಯಿನ್ ಆಗ್ತವೆ ಆ ಸೆಂಟ್ರಲ್ಲಿ ಒಂದು ಪಾಯಿಂಟ್ ಬರುತ್ತೆ. ಈ ಪಾಯಿಂಟು
ಈ ಪಾಯಿಂಟ್ಗೆ ನಾವು ಚೆಸ್ಟ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಈ ಚೆಸ್ಟ್ ಪಾಯಿಂಟ್ ಯಾವ ಥರ ನಾವು ಕಂಡಿಡ್ಕೋಬೇಕು ಅಂತಂದರೆ, ಅದು ನಾವು ಇದನ್ನು ನೆನಪಿಟ್ಕೊಂಡಿರಬೇಕು ಯಾವಾಗಲೂ. ಸಪೋಸ್ ನಮಗೆ ಈ ಒಂದು ಚೆಸ್ಟ್ ಲೆಂತು ಏನಿದೆ, ಈ ಒಂದು ಫ್ರಂಟಲ್ಲಿ ಚೆಸ್ಟ್ ಲೆಂತ್ ಏನಿದೆ, ಆ ಲೆಂತನ್ನ ಒಂದು ಬೇಸ್ ಮಾಡಿಕೊಂಡು ಈ ಒಂದು ಚೆಸ್ಟ್ ಪಾಯಿಂಟು ನಾವು ಕಂಡುಹಿಡ್ಕೋಬೇಕು. ನಮಗೆ 11 ಇಂಚ್ ಏನಾದರೂ ಈ ಒಂದು ಚೆಸ್ಟ್ ಲೆಂತ್ ಇತ್ತು ಅಂತ ಅಂದಾಗ ನಮಗೆ 8.5 ಇಂಚಲ್ಲಿ ಚೆಸ್ಟ್ ಪಾಯಿಂಟ್ ಬರುತ್ತೆ. 12 ಇಂಚ್ ಏನಾದರೂ ನಮಗೆ ಲೆಂತ್ ಇತ್ತು ಅಂತ ಅಂದಾಗ 9 ಇಂಚಲ್ಲಿ ಚೆಸ್ಟ್ ಪಾಯಿಂಟು ಬರುತ್ತೆ. 13 ಇಂಚಲ್ಲಿ ಏನಾದರೂ ನಮಗೆ ಈ ಒಂದು ಲೆಂತ್ ಇತ್ತು ಅಂತಂದರೆ 9.5 ಇಂಚ್ಗೆ ಚೆಸ್ಟ್ ಪಾಯಿಂಟ್ ಬರುತ್ತೆ. 14 ಇದ್ದಾಗ 10, ಹಾಗೆಯೇ 15 ಇದ್ದಾಗ 10.5, ಈ ರೀತಿಯಾಗಿ ಚೆಸ್ಟ್ ಪಾಯಿಂಟು ಇದರಲ್ಲಿ ಬರುತ್ತೆ, ಈ ಪೊಸಿಷನಲ್ಲಿ ಬರುತ್ತೆ. ಈಗ ನಮ್ಮ ಒಂದು ಬ್ಲೌಸ್ನ ಒಂದು ಲೆಂತ್ ಎಷ್ಟಿದೆ, ಫ್ರಂಟಲ್ಲಿ ಬಂದು 13 ಇಂಚಿದೆ. 13 ಇಂಚ್ ಇದ್ದಾಗ 9.5 ಇಂಚಿಗೆ ಏನಾಗುತ್ತೆ, ಚೆಸ್ಟ್ ಪಾಯಿಂಟು ಬರುತ್ತೆ. ಇಲ್ಲಿ ಮೇಲೆ ಶೋಲ್ಡರಿಂದ ಹಿಡಿದು 9.5ವರೆಗೂ ಎಲ್ಲಿದೆ ಅಲ್ಲಿ ಮಾರ್ಕ್ ಮಾಡಿ, ಇಲ್ಲಿ ನಮಗೆ ಚೆಸ್ಟ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಇಲ್ಲಿ ಏನಿದೆ ಈ ಸೆಂಟ್ರಲ್ಲಿ ಈ ಪಾಯಿಂಟು, ಇದು ನಮಗೆ ಚೆಸ್ಟ್ ಪಾಯಿಂಟು. ಇಲ್ಲಿ ಒಂದು ಚೆಸ್ಟ್ ಪಾಯಿಂಟ್ ಕರೆಕ್ಟಾಗಿ ಒಂದು ಸೆಂಟ್ರಿಗೆ ಲೈನನ್ನು ಈ ರೀತಿ ಹಾಕೋಬೇಕು. ಈಗ ಈ ಚೆಸ್ಟ್ ಪಾಯಿಂಟಿಂದ 1.5 ಇಂಚಿಗೆ ಈ ಕಡೆಗೆ ಒಂದು ಮಾರ್ಕ್ ಮಾಡಿ, ಕೆಳಗಡೆಗೆ ಈ ಡಾಟ್ ಏನು ಬರುತ್ತೆ ಅಲ್ಲಿ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿ, ಮತ್ತು ಇಲ್ಲಿ ಸ್ಟ್ರೈಟ್ ಲೈನು, ಇಲ್ಲಿ ಕಾರ್ನರ್ ಕಾಣಿಸುತ್ತಲ್ವ ನಮಗೆ, ಕಾರ್ನರ್ಗೆ ಮತ್ತು ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಅದು ಜಾಯಿನ್ ಆಗಬೇಕು. ಈ ಕಾರ್ನರ್ ಹತ್ರ 1.5 ಇಂಚಿಗೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಈ ಫ್ರಂಟ್ ಜಾಯಿಂಟ್ ಇದೆಯಲ್ವಾ, ಇಲ್ಲಿ ಕ್ರಾಸಾಗಿ ಈ ಕಡೆಗೆ 1/2 ಇಂಚು, ಹಾಗೆಯೇ ಈ ಕಡೆಗೆ 1/2 ಇಂಚು ಬರೋ ಥರ ಒಂದು ಮಾರ್ಕ್ ಮಾಡಿಕೊಂಡು, ನಾವು ಸ್ಟಿಚ್ ಮಾಡೋಷ್ಟರಲ್ಲಿ ಇಲ್ಲಿ 1 ಇಂಚು ಕವರ್ ಹೋಗಬೇಕು ಇದರಲ್ಲಿ. ಹಾಗೆಯೇ ಇಲ್ಲಿಂದ ಬಂದಾಗ ಈ ಮಾರ್ಕ್ ಏನಿದೆ ಸೆಂಟ್ರಲ್ಲಿ ಈ ಥರ ಸ್ಕೇಲ್ ಇಟ್ಕೊಂಡ್ರೆ ನಮಗೆ ಸೆಂಟ್ರ್ ಪಾಯಿಂಟ್ ಸಿಗುತ್ತೆ. ಅದು ಈ ಕಾರ್ನರ್ಗೆ ಜಾಯಿಂಟ್ ಆಗಬೇಕು. ಇಲ್ಲಿವರೆಗೂ ಇಲ್ಲಿ ಒಂದು ಡಾಟನ್ನು ತೆಗಿಬೇಕು. ಮತ್ತು ಇಲ್ಲಿ ಇದು ಕೆಳಗಡೆ ಬರುವಂಥ ಡಾಟ್ ಯಾವ ಥರ ತೆಗಿಯೋದು ಅಂತಂದರೆ, ಇಲ್ಲಿ ಏನು ಮಾಡಬೇಕು, ನಾವು ಕ್ರಾಸ್ ಬೆಲ್ಟನ್ನು ಹಾಕ್ತೀವಲ್ವ, ಅದಕ್ಕೆ ಶೇಪ್ ಬೆಲ್ಟನ್ನು ಕ್ರಾಸ್ ಬೆಲ್ಟನ್ನು ಹಾಕೋದಕ್ಕೋಸ್ಕರ ಇಲ್ಲಿ 1 ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು, ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ ಏನು ಮಾಡಬೇಕು, ಒಂದು ಮಾರ್ಕನ್ನು ಹಾಕ್ಕೋಬೇಕು. ಅದು ಸೈಜು ಇನ್ನೂ ದೊಡ್ಡದಾಯಿತು ಅಂತ ಅಂದರೆ ಇಲ್ಲಿ 3.25 3.5ವರೆಗೂ ಹೋಗ್ಬೋದು. ಅದಕ್ಕಿಂತ ಜಾಸ್ತಿ ನಾವು ಆ ಕಡೆ ಹೋಗೋಂಗಿಲ್ಲ. ಈ ಒಂದು ಚೆಸ್ಟ್ ಪಾಯಿಂಟ್ ಏನಿದೆ, ಚೆಸ್ಟ್ ಪಾಯಿಂಟ್ ಲೈನು, ಇದರಲ್ಲೇ ನಾವು ಇದು ಮಾಡ್ಕೋಬೇಕು. ಮತ್ತು ಈ ಕಡೆ ಈಗ ಇಲ್ಲಿ ಎಷ್ಟು ಬರುತ್ತೆ, 1 ಇಂಚು, ಆ ಕಡೆಗೂ ಸೇಮು 1 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ 3 ಪಾಯಿಂಟನ್ನು ಈ ಥರ ಸೇರಿಸ್ಕೋಬೇಕು. ಈ ಲೈನು, ಈ ಮಾರ್ಕು ಮತ್ತು ಈ ಮಾರ್ಕ್ ಇವನ್ನು ಸಹ ಸೇರಿಸ್ಕೋಬೇಕು. ಈ ಥರ ಇಲ್ಲಿ 2 ಇಂಚು ಏನು ಮಾರ್ಜಿನ್ ಇದೆ ಅದನ್ನು ಈಗಲೇ ಬರ್ಕೊಂಡ್ರೆ ನಮಗೆ ಸ್ಟಿಚ್ ಮಾಡುವಾಗ ಸ್ವಲ್ಪ ಈಸಿ ಆಗುತ್ತೆ ಇದು. ಮತ್ತು ಇಲ್ಲಿ ನಾವು ಈ ಮಾರ್ಜಿನ್ ಯಾಕೆ ಬಿಡ್ತಾಯಿದ್ದೀವಿ ಅಂತ ಹೇಳಿ ಕೆಲವರಲ್ಲಿ ಡೌಟ್ಸ್ ಇರ್ಬೋದು. ಇದು ಆಲ್ರೆಡಿ ನಾವು ಇಲ್ಲಿ 9 ಇಂಚ್ 9 ಇಂಚ್ ತೊಗೊಂಡಿದ್ದೀವಲ್ವ, ಈ ಎಕ್ಸ್ಟ್ರಾ ಇದು ಏನಕ್ಕೆ, ಇದನ್ನು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಬೋದಾ ಅಂತ ನೀವು ಕೇಳ್ಬೋದು. ಇದನ್ನು ನಾವು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡೋ ಹಂಗಿಲ್ಲ. ಮತ್ತು ಇದೇನಕ್ಕಪ್ಪ ಅಂತಂದರೆ, ನಾವು ಇಲ್ಲೇನು ಮಾಡ್ತೀವಿ,
ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಎರಡು ಬರುತ್ತಲ್ವ, ಆವಾಗ ನಾವಿಲ್ಲಿ ಬರೀ 9 ಇಂಚ್ ಕೊಟ್ಟಿದ್ದೀವಿ. ಅದಕ್ಕಂತ ಇದು ಏನು ಮಾಡ್ತೀವಿ, ಇದನ್ನು ಯೂಸ್ ಮಾಡಿಕೊಂಡ್ರೆ ನಮಗೆ ಏನು ಕರೆಕ್ಟಾಗಿ ನಾವು 9 ಇಂಚು ಇಲ್ಲಿ ಬರಬೇಕೋ ಅದು ಕರೆಕ್ಟಾಗಿ ಇಲ್ಲಿ ಬರುತ್ತೆ. ಇನ್ ಕೇಸ್ ನಾವು ಇದನ್ನ ಕೊಡದೆ ಏನಾದರೂ ಕಟ್ ಮಾಡಿಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ, ಆವಾಗ ಈ ಸ್ಟಿಚ್ಚು ಇಲ್ಲಿ ಬರಬೇಕಾಗಿರುವಂಥ ಸ್ಟಿಚ್ಚು ಇನ್ನು ಸ್ವಲ್ಪ ಮುಂದೆ ಈ ಕಡೆಗೆ ಇಲ್ಲಿ ಬರುತ್ತೆ. ಯಾವಾಗ ಸ್ಟಿಚ್ಚು ಇಲ್ಲಿ ಬರುತ್ತೋ ಆವಾಗ ಇಲ್ಲಿ ಏನಾಗುತ್ತೆ, ನಮಗೆ 1/2 ಇಂಚು ಕಡಿಮೆ ಆಗುತ್ತೆ. ಯಾವಾಗ 1/2 ಇಂಚ್ ಕಡಿಮೆ ಆಗುತ್ತೋ ಆವಾಗ ಇಲ್ಲಿ ನೆಕ್ ಹತ್ರ ಸ್ವಲ್ಪ ಟೈಟ್ ಆಗುತ್ತೆ. ಮತ್ತು ಇಲ್ಲಿಂದ ನೆಕ್ಕು ಸಹ ಕಡಿಮೆ ಆಗುತ್ತೆ. ನಾವು ಇಲ್ಲಿ ನೆಕ್ಕು ಹಿಡಿದು ಏನು ಮಾಡಿದ್ದೀವಿ, 2.25 ಇಂಚು ತಗೊಂಡಿದ್ದೀವಿ ಅಲ್ವಾ, ಇಲ್ಲಿ ಅರ್ಧ ಇಂಚು ಹೋಗ್ತಿದ್ದಂಗೆ ಇಲ್ಲಿ ನೆಕ್ ಬಿಡ್ತೂ ಇಲ್ಲಿ ಫೋಲ್ಡ್ ಆದಾಗ ಇಲ್ಲಿವರೆಗೂ ಫೋಲ್ಡ್ ಆದರೆ ಈ ಥರ ಫೋಲ್ಡ್ ಆದಾಗ ನೆಕ್ ನಮಗೆ ಏನಾಗುತ್ತೆ, ಇಷ್ಟು ಚಿಕ್ಕದಾಗುತ್ತೆ, 1.25 ಇಂಚ್ ಬರುತ್ತೆ. ಆವಾಗ ಒಂದು ಕಡೆ ಏನಾಗುತ್ತೆ, ನಾವು ಉಕ್ಸ್ ಪಟ್ಟಿ ಹಾಕುವಂಥ ಕಡೆ ನಮಗೆ ನೆಕ್ಕು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಹಾಗೆಯೇ ಈ ಒಂದು ಕಾಜಾ ಪಟ್ಟಿ ಕಡೆಗೆ ಕರೆಕ್ಟಾಗಿ ಇರುತ್ತೆ. ಅವಾಗ ಏನು ಮಾಡ್ತೀವಿ, ನಾವು ಕಟ್ ಮಾಡಿಬಿಟ್ಟು ಅದನ್ನ ಅಡ್ಜಸ್ಟ್ ಮಾಡೋಕ್ಕೆ ಹೋಗ್ತೀವಿ. ಒಂದು ಕಡೆ ಎಳ್ಕೊಂಡಂಗಿರುತ್ತೆ, ಇನ್ನೊಂದು ಕಡೆಗೆ ಕರೆಕ್ಟಾಗಿ ಇರುತ್ತೆ. ಇದು ಏನಾದರೂ ಕರೆಕ್ಟಾಗಿ ನಾವು ಇದನ್ನು ಕಟ್ ಮಾಡಿದ್ದೀವಿ, ಇದನ್ನು ಬಿಟ್ಟಿದ್ದೀವಿ ಅಂತಂದರೆ ನಮಗೆ ನೆಕ್ಕಲ್ಲಿ ಯಾವುದೇ ರೀತಿಯಾದಂತಹ ಡಿಫ್ರೆನ್ಸ್ ಆಗೋಲ್ಲ. ಕರೆಕ್ಟಾಗಿ ನಾವು ಎಷ್ಟು ನೆಕ್ಕು ತೆಗೆದಿದ್ದೀವೋ ಅಷ್ಟು ನೆಕ್ಕು ನಮಗೆ ಬಂದುಬಿಡುತ್ತೆ, ಯಾವುದೇ ಟೈಟ್ ಆಗಲ್ಲ. ಮತ್ತು ಇಲ್ಲಿ ನಾವು ಈ ರೀತಿ ಮೆಜರ್ ಮಾಡಿ ನೋಡಿದಾಗ ಇಲ್ಲಿ ಕರೆಕ್ಟಾಗಿ ಬರುತ್ತಾ ನಮಗೆ ಅಂತ ನೋಡಿದ್ರೆ ಈ ಕಡೆ ಈ ಪಾಯಿಂಟಿಂದ ಹಿಡಿದು ಈ ಕಡೆ ಈ ಪಾಯಿಂಟ್ವರೆಗೂ ಇಟ್ಕೊಂಡಾಗ ನಮಗೆ ಒಂದು ಅರ್ಧ ಇಂಚು ಇಲ್ಲಿ ಜಾಸ್ತಿನೇ ಬರುತ್ತೆ. ಫೋಲ್ಡ್ ಆಗಿದೆಯಲ್ವಾ ನೋಡಿ, ಇಲ್ಲಿಂದ ಈ ಥರ ಇಟ್ಕೊಂಡು ಇನ್ನು ಅರ್ಧ ಇಂಚು ನಮಗೆ ಇಲ್ಲಿ ಎಕ್ಸ್ಟ್ರಾ ಬರ್ತಾ ಇದೆ. ಈ ಅರ್ಧ ಇಂಚು ಎಕ್ಸ್ಟ್ರಾ ಇರೋದು ಎಲ್ಲೋಗುತ್ತೆ ಅಂತಂದರೆ ಇಲ್ಲಿ ನಾವು ಡಾಟ್ ಹಿಡಿತೀವಲ್ವ, ಈ ಡಾಟ್ ಹಿಡಿದಾಗ ಈ ಡಾಟಲ್ಲಿ ಅರ್ಧ ಇಂಚು ಹೋಗುತ್ತೆ. ಅವಾಗ ಕರೆಕ್ಟಾಗಿ ನಾವು ಏನು ನಮಗೆ ಫಿಟ್ಟಿಂಗ್ ಬರಬೇಕೋ ಆ ಫಿಟ್ಟಿಂಗ್ ಲೈನ್ ಅನ್ನೋದು ಇಲ್ಲಿ ಕರೆಕ್ಟಾಗಿ ನಮಗೆ ಬಂದ್ಬಿಡುತ್ತೆ. ಇವಾಗ ಇದು ಎಲ್ಲ ಬ್ಯಾಕ್ ಫ್ರಂಟಲ್ಲಿ ಮಾರ್ಕಿಂಗ್ಸ್ ಎಲ್ಲ ಮುಗಿದಿದೆ. ಈಗ ಇದನ್ನು ಕಟ್ ಮಾಡ್ತೀನಿ. ಮತ್ತು ಇದಕ್ಕೆ ನಾವು ಬೆಲ್ಟನ್ನು ಕಟ್ ಮಾಡ್ಕೋಬೇಕು. ಇವಾಗ ಕ್ರಾಸ್ ಬೆಲ್ಟ್, ಈ ಕ್ರಾಸ್ ಬೆಲ್ಟ್ ಕಟ್ ಮಾಡೋದಕ್ಕೋಸ್ಕರ ನೀವು ಇದರಲ್ಲಿ ಬ್ಲೌಸಲ್ಲಿ ಫಸ್ಟು ಕ್ರಾಸ್ ಬೆಲ್ಟ್ ಎಷ್ಟಿದೆ ಅಂತ ಒಂದ್ಸರಿ ನೋಡ್ಕೋಬೇಕು. ಈ ಕ್ರಾಸ್ ಬೆಲ್ಟ್ ಹೈಟ್ ಬಂದು 3 ಇಂಚ್ ಇದೆ. ಮತ್ತು ಇಲ್ಲಿ ಜಾಯಿಂಟ್ ಹತ್ರ ಬಂದು 2 ಇಂಚ್ ಇದೆ. ಮೂರು ಇಂಚಿಗೆ 1 ಇಂಚ್ ಆ್ಯಡ್ ಮಾಡ್ಕೋಬೇಕು. 1 ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಕಡೆಗೆ ನಮಗೆ ಸೊಂಟದ ಸುತ್ತಳತೆ ಎಷ್ಟು 32 ಇಂಚು ಬಂತು. 32ನ್ನು ಡಿವೈಡೆಡ್ ಬೈ 4 ಮಾಡಿದಾಗ ಎಷ್ಟಾಗುತ್ತೆ, 8.5 ಇಂಚು ಬರುತ್ತೆ. 8.5 ಇಂಚನ್ನು ನಾವು ಏನು ಮಾಡಬೇಕು, ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 8.5ಗೆ ಪ್ಲಸ್ 2 ಇಂಚು. ಇಲ್ಲಿ ನಮಗೆ 2 ಇಂಚು ಬಂತು. 2ಕ್ಕೆ ಇನ್ನೊಂದು ಇಂಚ್ ಆ್ಯಡ್ ಮಾಡಿಕೊಂಡು 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು.
ಇಲ್ಲಿ ಬಂದಾಗ 3 ಇಂಚ್ ಬಂತು, 3ಕ್ಕೆ ಇನ್ನೊಂದು ಇಂಚ್ ಆ್ಯಡ್ ಮಾಡಿಕೊಂಡು 4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇದು ಬಂದು ನಮಗೆ ಇಲ್ಲಿ 4 ಇಂಚಿದೆ, ಇಲ್ಲಿ ಬಂದು 3 ಇಂಚಿದೆ, ಇಲ್ಲೂ ಅಷ್ಟೇ ಸೇಮು 3 ಇಂಚು ಬರುತ್ತೆ. ಇವಾಗ ಇದನ್ನು ನೀಟಾಗಿ ನಮಗೆ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಇದಕ್ಕೆ ಇನ್ನೂ ಒಂದು ಸೇರಿಸ್ಕೊಂಡು ಡಬಲ್ ಬೆಲ್ಟನ್ನು ಫೋಲ್ಡ್ ಮಾಡಿ ಮೈನ್ ಕ್ಲಾತನ್ನು ಹಾಕ್ಕೊಂಡು ಇವನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.